ಈಗ ಅವರೆಲ್ಲ ಹೋದ್ರಿ ರೀ ಫ್ರೆಂಡ್ಸ. ಇದು ಮಾರನೇ ದಿನದ ವ್ಲಾಗ್ ರೀ ಫ್ರೆಂಡ್ಸ. ಮಾರನೇ ದಿನದ ವ್ಲಾಗ್ ಅಂದ್ರೆ ಕೆಲಸ ಮಾಡೋರು ಮನ್ಯಾಗ ಇರಲಿಲ್ಲ ರೀ ಯಾರು. ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರಲ್ರಿ, ಅದ್ರ ಸಂಬಂಧ ಈಗ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಅಪಾರ್ಟ್ಮೆಂಟಿಂದ ಕೆಲಸ ಮಾಡಕತ್ತೀವಿ ರೀ. ಸೊ ನೋಡಿರಿ ಫ್ರೆಂಡ್ಸ, ಈ ಕಡೆ ಮಾಡಕತ್ತೇವ್ರಿ. ಅವ್ರಿಗೆ ಅಡ್ಡಾಡಕ್ಕೆ ಆಗಂಗಿಲ್ಲಲ್ರಿ ಜಾಸ್ತಿ, ಅದ್ರ ಸಂಬಂಧ ಈ ಕಡೆ ಅವರು ಹೊಡಿತಾರೆ. ನಾನು ಶಾಲಿದು ಹೊಡ್ಕೊಂಡು ಬರ್ತೇನೆ ರೀ ಕಸ. ಅಮ್ಮ ಚಹಾ ಕುಡ್ದಿಲ್ಲ? ಚಹಾ ಇಲ್ಲ ಇಲ್ರಿ. ಹಾಂ ಹಾಂ, ಅಲ್ಲಿ ಕಸ ಹೊಡ್ಕೊಂಡು ಬರ್ತೇನೆ. ಸ್ವಲ್ಪ ಶಾಲಿದು ಕಸ ಹೊಡ್ಕೊಂಡು ಬರಾಕಂತಂದು ಹೊಂಟೇನ್ರಿ. ಅಮ್ಮ ಅಲ್ಲಿದ್ದು ಹೊಡ್ಯಾಕಂತಾರೆ, ನಾ ಬರೋ ತನಕ ಅಂದ್ರೆ ನಾ ಇಲ್ಲಿದ್ದು ಹೊಡ್ಕೊಂಡು ಬರ್ತೀನಿ. ನಮ್ಮ ಸಣ್ಣದು ನೋಡ್ರಿ ಸಾಯಂಕಾಲ ಹೊಡ್ಕೊಂತ. ಬೆಳಗ್ಗೆ ಈ ಥರ ರೋಡ್ ಖಾಲಿ ಇರ್ತೈತ್ರಿ ಇದು. ಹಗಲಿ ಜಗ್ಗಿ ಇದು ಇರ್ತೈತ್ರಿ ಟ್ರಾಫಿಕ್ಲಿ ಒಂಥರ. ಚಾವಿ ಹಾಕ್ಯಾರ್ರಿ, ಚಾವಿ ನಮ್ಮ ಕಡೆನೇ ಇರ್ತೈತಿ. ಸೊ ಇದನ್ನೆಲ್ಲ ಕಸ ಹೊಡಿಬೇಕ್ರಿ ನಾವು. ಶಾಲೆ ಏನು ದೂರ ಇಲ್ಲ ಏನಿಲ್ಲ ರೀ, ಸಮೀಪನ ಐತಿ. ತಡಿ ನೋಡ್ರಿ, ಗೇಟ್ ಎಳ್ದಿದ್ದಾತು. ಗೇಟ್ ಎಳ್ದು ಈಗ ಕಸ ಹೊಡ್ಕೊತ ಬರ್ತೀನಿ ರೀ. ಇಲ್ಲೆಲ್ಲ ಗಿಡ ಇಟ್ಟಿದ್ದಾರೆ ನೋಡ್ರಿ. ಮೊನ್ನೆ ತಂದಿದ್ದಿಲ್ಲ, ಇವತ್ತು ತಂದಾರ. ಇವತ್ತಂದ್ರೂ ಮೊನ್ನೆ ತಂದಾರ ರೀ ಅವ್ರು. ಅಂದ್ರೆ ಲಾಸ್ಟ್ ಟೈಮ್ ನಾನು ಈ ಕಡೆ ಕೆಲ್ಸಕ್ಕೆ ಬಂದಾಗ ಇರಲಿಲ್ಲ ರೀ ಇವೆಲ್ಲ. ನೋಡಿರಿ ಫ್ರೆಂಡ್ಸ, ಎಷ್ಟು ಹಾಕೊಂಡಂದವು. ಯಾವ ಬೇಕು ಅವು ಗಿಡದು ಇದು ಅದಾವೆ ನೋಡ್ರಿ, ಪಾಟ್ ಮಾರಕ್ಕೆ ತಂದಾರ ರೀ ಅವರು ಶಾಲಿಯವರು. ಇದು ನೆಲ್ಲಿಕಾಯಿ ಗಿಡ ಏನು ಅನಿಸ್ತೈತೆ ರೀ. ಹೌದು ರೀ, ನೆಲ್ಲಿಕಾಯಿ ಗಿಡ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು. ಈ ಕಡೆ ನೋಡ್ರಿ ಇವೆಲ್ಲ ಶಾವಂತಿಗೆ, ಆಮೇಲೆ ತುಳಸಿ ಗಿಡ ಎಷ್ಟು ಅದಾವೆ ನೋಡ್ರಿ ಇದು. ತುಳಸಿ ಗಿಡ ನೋಡ್ರಿ ಎಷ್ಟು ಹಾಕೊಂಡದಾವು. ಈ ಕಸ ಹೊಡೇನ್ರಿ ನಾವು. ಇದು ಬೇವಿನ ಮರ ಐತ್ರಿ ಇಲ್ಲಿ. ಆ ಬೇವಿನ ಮರದ ಎಲ್ಲ ಕಸ ಇಲ್ಲೇ ಬೀಳ್ತತ್ರಿ ಅದು. ಅದಕ್ಕೆ ದಿನಾ ಕಸ ಹೊಡಿಬೇಕ್ರಿ ಇಲ್ಲಿ ಬಂದು ನಾವು. ಕಸಬರ್ಗಿ ಇಲ್ಲದವ್ರಿ, ಕಸಬರ್ಗಿ ತೊಗೊಳೋಣ. ಸಮೀರ ಹಾಕನೈ ಜಣ್ಣ. ಈಗ ನೋಡ್ರಿ ಶಾಲಿದು ಕಸ ಹೊಡ್ಯಾಕಂತಂದು ಬಂದಿದ್ನಲ್ರಿ, ಕಸ ಹೊಡ್ಯಾಕತ್ತಾನ್ರಿ. ಒಂದು ಅರ್ಧ ಅಷ್ಟು ನಾನು ಕಸ ಹೊಡ್ಕೊತ ಬಂದೇನಿ ರೀ. ಇದು ಡೈಲಿ ಕೆಲಸ ರೀ ಫ್ರೆಂಡ್ಸ ನಮ್ದು. ಸೊ ನಮ್ಮಪ್ಪ ಹೊಡಿತಿದ್ರಿ ಬಂದು ಖಾಲಿ ಕೂತ್ಕೊಳಕ್ಕಿಂತ. ಮತ್ತು ನಮ್ಮಪ್ಪನೂ ಊರಿಗೆ ಹೋಗ್ಯಾರ್ರಿ ಅವರು, ಮತ್ತು ಅಪ್ಪನೂ ಊರಿಗೆ ಹೋಗ್ಯಾರ್ರಿ. ಮತ್ತು ಇವರು ಊರಿಗೆ ಹೋಗಿದ್ದಕ್ಕೆ ಮತ್ತು ಹಾಗೆ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದೈತ್ರಿ ಸ್ವಲ್ಪ. ಮತ್ತು ಅಮ್ಮ ಹೆಲ್ಪ್ ಆಕ್ಕೈತಿ ಅಂತಂದು ನನಗೂ ಭಾಳ ಕೆಲಸ ಆಗ್ತೈತಿ. ಮತ್ತು ಬೇಡ ನಾನು ಮಾಡ್ತೀನಿ ಎಷ್ಟೋ ಹೆಲ್ಪ್ ಮಾಡಾಕತ್ತಾರ ರೀ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಗುಳ್ಗೆ ತೊಗೊಂಡವ್ರಿ. ಇನ್ನೂವರೆಗೂ ಚಹಾ ಮಾಡಿಲ್ರಿ. ಈಗ ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗಿ ಈಗ ಚಹಾ ನೀರು ನೆಡಿ ಎಲ್ಲ ಮಾಡ್ಕೋಬೇಕ್ರಿ. ನಾನು ಕೆಲಸನ ಪಾಪ ಅಮ್ಮ ಚಹಾ ಕುಡಿದೇನೆ ಈಗ ಬೆಳಗ್ಗೆ ಎದ್ದು ನನ್ನ ಸಲುವಾಗಿ ಕೆಲಸ ಮಾಡಾಕತ್ತಾರ ರೀ ಆ ಕಡೆ. ನಾನು ಮತ್ತು ಈ ಕಡೆ ಬಂದು ಕೆಲಸ ಮಾಡಾಕತ್ತೇನೆ ರೀ. ಪಾಪ ಅವರು ಇಲ್ಲೇ ಅಲ್ಲಿದು ಬರ್ತೀನಿ ನಡಿ ಅಂತಂದು ಹೇಳಿದ್ರಿ. ನಾನು ಬ್ಯಾಡವಾ ಕಾಲು ನೋದವು, ನೀ ಇಲ್ಲಿದ ಒಂದು ಸ್ವಲ್ಪ ಹೊಡ್ಕೊತೀರ, ಉಳ್ಕಿದ್ದನ್ನು ಬಂದು ನಾ ಹೊಡಿತೀನಿ ಅಂತಂದು ಕಾಶಿ ಈಗ ಇಲ್ಲಿ ಬಂದೇನಿ ರೀ. ಇದು ನೋಡ್ರಿ ಭಾಳ ದೊಡ್ಡದೈತಿ ಹೊಡ್ಯಾಕಂದ್ರೆ ಇದು ಕಸ. ಮತ್ತು ಜಾಸ್ತಿ ಅದು ಬೇವಿನ ಮರ ಒಂದು ಐತಲ್ರಿ, ಅದ್ರ ಸಂಬಂಧ ಅಲ್ಲಿ ಭಾಳ ಕಸ ಬಿದ್ದಿರ್ತೈತೆ ರೀ ಅದು. ಈಗ ಹೊಡ್ಯಾಕತ್ತೇನೆ ರೀ. ಇಲ್ಲಿಂದ ಹೋಗಿ ಒಂದು ಸ್ವಲ್ಪ ಮನ್ಯಾಗಿಂದು ಬಾಂಡೆ ಅವೆಲ್ಲ ಮಾಡ್ಬೇಕ್ರಿ ಕೆಲಸನ. ಸೊ ಇದಿಷ್ಟನ್ನು ಮಾಡೋ ತನಕ ಅಂದ್ರೆ ಟೈಮ್ ನೋಡಿದ್ರೆ 7:30 ರಾತ್ರಿ ಆಗಲೇ. ನಮ್ಮ ಸಮೀರು ಎಷ್ಟೋ ಹೆಲ್ಪ್ ಮಾಡ್ತಾನೆ ರೀ ನೋಡ್ರಿ, ಕಸ ಹೊಡ್ಯಾಕತ್ತಾನ ಮೆಟ್ಲದ್ದು. ಫೈನಲಿ ನೋಡ್ರಿ ನಾನು ಶಾಲೆ ಕಸ ಅಂತೂ ಹೊಡೆದಿದ್ದಾತ್ರಿ, ಎಲ್ಲ ಕ್ಲೀನ್ ಆತ್ರಿ. ಸೊ ಆಮೇಲೆ ಅವ್ರು ಬಂದು ಟೀಚರ್ಸ್ ಎಲ್ಲ ಏನಾದರೂ ಕೆಲಸ ಮಾಡ್ಕೊತ ಇರ್ತಾರೆ ರೀ ಫ್ರೆಂಡ್ಸ. ಈಗ ಬೆಳಗ್ಗೆದ್ದು ಇದು ಎಲ್ಲ ಕೆಲಸ ಆತ್ರಿ ನಂದು. ರೋಡ್ ಕಡೆನೂ ಒಂದು ಸ್ವಲ್ಪ ಹೊಡೆದಿದ್ದೀನಿ ರೀ, ಈ ಕಡೆ ಬಿದ್ದಿತ್ತು ಕಸ. ಸೊ ಇಲ್ಲಿಂದ ಹೋಗಿ ಒಂದು ಸ್ವಲ್ಪ ಚಹಾ ನೀರು ನೆಡಿ ಮಾಡೋಣ ಫ್ರೆಂಡ್ಸ. ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ ರೀ. ಅಮ್ಮ ಇನ್ನೂ ಕಸ ಹೊಡ್ಯಾಕತ್ತಾರ ರೀ. ಸೊ ಅದು ಭಾಳ ಐತಲ್ರಿ ಹಾಸ್ಟೆಲ್ ಕಡೆದು, ಆಮೇಲೆ ಈ ಕಡೆದು ಹೊಡೆದಂದ್ರೆ ನಾನು ಆ ಕಡೆದು ಕೆಲಸ ಮಾಡ್ಕೊಂಡು ಬಂದು ಮತ್ತು ಬಂಡೆ ಎಲ್ಲ ತಿಕ್ಕೊಂಡು ಬಂದೆ ರೀ. ಬಂಡೆ ತಿಕ್ಕೊಂಡು ಬಂದು ಈಗ ಚಾಕ, ಆಮೇಲೆ ಒಂದು ಕಡೆ ಹಾಲು ಬಿಸಿ ಮಾಡಾಕಿಟ್ಟೇನಿ ರೀ, ಒಂದು ಕಡೆ ಚಾಕ್ ಇಟ್ಟೀನಿ. ಸೊ ಇವು ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿದ್ದು ಒಂದು ಸ್ವಲ್ಪ ಜೋಡಿಸ್ಬಿಡ್ತೀನಿ ರೀ.
ಹಾಲು ಉಕ್ಕಾಗತ್ತೈತೆ ನೋಡ್ರಿ ಫ್ರೆಂಡ್ಸ. ಈಗ ಹಾಲಂತೂ ಕುದ್ದಾವ್ರಿ. ಆಮೇಲೆ ಈ ಕಡೆ ಚಾನು ಕುದಾಗತ್ತೈತ್ರಿ. ಅಮ್ಮ ಈಗ ವಾದ ಬಂದು ಸ್ವಲ್ಪ ಗುಳಿಗೆ ಕುಡಿಯಾಕತ್ತಾರ್ರಿ. ಈಗ ನೋಡ್ರಿ ಟೈಮ್ 8:10 ಆಗೈತ್ರಿ. ಸೊ ಈಗ ಚಾ ಮಾಡಾಕತ್ತೇನ್ರಿ. ಬಿಸಿ ಬಿಸಿ ಚಾನು ರೆಡಿ ಆತ್ರಿ ಫ್ರೆಂಡ್ಸ. ಈಗ ಅಡುಗೆ ಒಂದು ಮಾಡ್ಬೇಕ್ರಿ. ನಾಷ್ಟಕ್ಕೆ ಏನು ಫ್ರೆಂಡ್ಸ್, ಈ ಕಡೆ ನೋಡ್ರಿ ಇದು ತತ್ತಿ ಆಮೇಲೆ ಆಲೂಗಡ್ಡೆ ಕುದ್ಯಾಕಂತಂದು ಹಾಕ್ಯವ್ರಿ. ಸೊ ಇದನ್ನು ಆಲೂಗಡ್ಡೆ ತತ್ತಿ ಸಾರು ಮಾಡ್ಬೇಕಂತಂದು ಈ ಕಡೆ ನೋಡ್ರಿ ಕುದ್ದಿದಾವ. ಸೊ ಅದಕ್ಕೆ ಮಸಾಲೆ ನೋಡ್ರಿ ಈ ಕಡೆ ಟಮಾಟಿ, ಕೊಬ್ಬರಿ, ಕೊತ್ತಂಬರಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿದ್ದೀವ್ರಿ. ಸೊ ಇಷ್ಟ ಸಾಕ್ರಿ, ಜಾಸ್ತಿ ಬೇಡ. ಸೊ ಈಗ ಇದು ಅಂತೂ ಕುದ್ದಿದಾವ್ರಿ. ಸೊ ಮಸಾಲೆ ಹಾಕ್ಕೊಂಡು ಈಗ ಅದನ್ನ ಸಿಪ್ಪಿ ತೆಗೆದು ಈಗ ಒಗ್ಗರಣೆಗೆ ಕೊಡೋಣ್ರಿ. ನೋಡ್ರಿ ಈ ಕಡೆ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಉಪ್ಪು, ಅರ್ಶಿಣದ ಪುಡಿ, ಖಾರ ಹಾಕೇನ್ರಿ. ಖಾರ ಪುಡಿ ಹಾಕಿ ಮಾಡಾಕತ್ತೀರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೇಕಂದ್ರೆ ಸೊ ಹುಡುಗರು ತಿನ್ನಂಗಿಲ್ಲಲ್ರಿ, ಅದ್ರ ಸಂಬಂಧ ಖಾರ ಪುಡಿ ಹಾಕಿ ಮಾಡಾಕತ್ತೀನಿ. ಈಗ ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಈಗ ಒಗ್ಗರಣೆ ಹಾಕ್ಬಿಡನ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕಿದಾತ್ರಿ. ಇನ್ನೂ ಸ್ವಲ್ಪ ಮಸಾಲೆ ಉಳಿದೈತ್ರಿ. ಇದು ಮಸಾಲೆ ಅಂದ್ರೆ ಹಾಕ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ ನೋಡ್ರಿ ಈಗ ತತ್ತಿ ಆಮೇಲೆ ಇದು ಆಲೂಗಡ್ಡೆ ಹಾಕಿನ್ರಿ. ಸೊ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ನಮ್ದು ಆಲೂಗಡ್ಡೆ ತತ್ತಿ ಸಾರು ರೆಡಿ ಆತ್ರಿ. ಪಲ್ಯ ಸಾರು ಅನ್ಬೋದು, ಪಲ್ಯನೂ ಅನ್ಬೋದು. ಸೊ ನಾನು ಗಟ್ಟಿಯಾಗಿ ಮಾಡೇನ್ರಿ, ಅಂದ್ರೆ ಸ್ವಲ್ಪ ಅನ್ನದಾಗ ತಿನ್ನಾಗಿ ಬರ್ತೈತಂತಂದು ಇನ್ನೂ ರೊಟ್ಟಿ ಚಪಾತಿ ಏನು ಮಾಡಿಲ್ರಿ. ಸೊ ಇನ್ಮೇಲೆ ನೋಡ್ಬೇಕ್ರಿ, ಅಮ್ಮ ಮಾಡಂದ್ರೆ ಮಾಡ್ತೀನಿ ರೀ, ಇಲ್ಲಿಕ್ರಿಲ್ಲ. ಈ ಕಡೆ ಅನ್ನಕ್ಕೆ ಏರ್ಸೇನ್ರಿ. ಸ್ವಲ್ಪ ಚಾ ಮಾಡಿಕೊಟ್ಟಾರ ಅಮ್ಮಗೆ.